ಅಮ್ಮ 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 ಯಾಕಮ್ಮ ಹಿಂಗ್ ಮನೆ ಕಡೆಗೆ ಏನಾಗೈತೆ ಅಮ್ಮ ಅಮ್ಮ ಜ್ವರ ಬಂದಿರಂಗಿದಾವೆ ಅಮ್ಮ ಅಮ್ಮ ಏನೇ ಸರೋಜ ಯಾಕೋ ಜ್ವರ ಬಂದಿವೆ ಕಣೆ ಯಪ್ಪ ಅಯ್ಯೋ ನನ್ನ ಕೈಲಂತೂ ಆಗ್ತಾ ಇಲ್ಲ ಕುಕ್ಕ ಮಕ್ಕನು ಥರ ಜ್ವರ ಬೆಂಕಿ ಆಗ್ಯಾವೆ ಅಯ್ಯೋ ದೇವ್ರಿ ಅಮ್ಮ ನೀನು ಮಾತ್ರೆನೋ ಏನಾದರೂ ತಂದು ನುಂಗ್ಬಿಟ್ಟಾನೆ ಇಲ್ಲ ಆಸ್ಪತ್ರೆಗಾದ್ರೂ ಹೋಗ್ಬಿಟ್ಟಾನೆ ಹಾಂ ಇಷ್ಟೊಂದು ಜ್ವರ ಐತಲ್ಲಮ್ಮ ಇಲ್ಗೋದ್ರಿ ಯಾರು ಇಲ್ಲ ಮನೆಗೆ ಕುಮಾರನೂ ಇಲ್ಲ ಕಮ್ಲಿನೂ ಇಲ್ಲ ಕಮ್ಲಿ ಎಲ್ಲ ಹೋಗಿ ಹೇಳ್ಕಣಮ್ಮ ಎಲ್ಲ ಎತ್ಲಾಗ ಹೋದ್ಲ ಏನೋ ಗೊತ್ತಿಲ್ಲ ನನಗೆ ನೀನೇ ಹೋಗಿ ಒಂದು ಮಾತ್ರೆ ತಾಂಬರಾಗೆ ಅಯ್ಯೋ ಯಪ್ಪ ಆ ಕಮ್ಲಿಗೆ ಅಷ್ಟು ಗೊತ್ತಾಗಲ್ವಾ ಹಾಂ ಮನೆಗೆ ಅತ್ತೆ ಚೆನ್ನಾಗಿಲ್ವಲ್ಲ ಚೆನ್ನಾಗಿ ಇಲ್ಲೇ ಇದ್ದು ಒಂಬಕ್ಕ ಇಕ್ಬೇಕು ಮಾತ್ರೆ ಪಾತ್ರೆ ತಂದು ಕೊಡಬೇಕು ಹಾಂ ಅಂತ ನಾವು ಒಂದೀಟು ಗೊತ್ತೇ ಆಗಲ್ಲ ಅವಳಿಗೆ ಹಾಂ ಎಲ್ಗೋದ್ಲವಳು ಎಲ್ಗೋದ್ಲ ಏನೋ ಕಣಮ್ಮ ನನಗೆ ಗೊತ್ತಿಲ್ಲ ನನಗೆ ಚೆನ್ನಾಗಿರ್ಲಿಲ್ವಾ ರೂಮ್ನ ಮನೆ ಕಂಡಿದ್ದೆ ತಿರ್ಗಾ ಎದ್ದು ಬಂದು ಇಲ್ಲಿ ಮನೆ ಕಂಡಿದ್ದೆ ಹಾಂ ಯಾಕೋ ಹಂಗೆ ಆಗ್ತೈತೆ ಎದ್ದಾಗ ಕಾಫಿ ಕುಡ್ದಾಗಿಂದ ಸುಸ್ತಾದಂಗೆ ಆಗಿದೈತೆ ಜ್ವರನೂ ಬಂದೇವೆ ಯಪ್ಪ ಯಾಕೋ ಎತ್ತೆತ್ಲಾಗೋ ಆಗ್ತೈತಿ ಹೌದಾ ಅಯ್ಯೋ ಅಮ್ಮ ಏನಮ್ಮ ಮಾಡೋದು ಆಸ್ಪತ್ರೆಗೆ ಹೋಗೋಣ ಬಾ ಈಗಲೇ ಬಾ ಹೋಗೋಣ ಅಯ್ಯೋ ಆಸ್ಪತ್ರೆಗೆ ಬೇಡ ಏನು ಬೇಡ ಕಣಮ್ಮ ಒಂದೆರಡು ಮಾತ್ರೆ ತಗೊಂಬರೋಗು ಸುಸ್ತಿಂದು ಆಮೇಲೆ ಜ್ವರದ್ದು ಮಾತ್ರೆ ತಗೊಂಬ ಮಾತ್ರೆ ನುಂಗಿ ಒಂದಿಟ್ಟು ಮನೆ ಕಂಡ್ರೆ ಸರಿಯಾಗುತ್ತೆ ಅನ್ಸತ್ತೆ ಹಾಂ ಬರೀ ಮಾತ್ರೆಗೆ ಚೆನ್ನಾಗಾಗಲ್ಲಮ್ಮ ನಿನಗೆ ಜಾಸ್ತಿ ಜ್ವರ ಬಂದೇವೆ ಹಾಂ ಆಸ್ಪತ್ರೆಗೆ ಹೋಗ್ಬೇಕು ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊ ಬರಬೇಕು ಆ ಕುಮಾರ ಎಲ್ಬೋದಾ ಹಾಂ ಅವನಾದ್ರೂ ಹೆಂಡತಿಗೆ ಹೇಳಕ್ಕಾಗಲ್ವಾ ಅಮ್ಮಗೆ ಜ್ವರ ಬಂದೇವೆ ಇದ್ದು ನೋಡ್ಕ ಎಲ್ಗೂ ಹೋಗ್ಬೇಡ ಅಂತಾನ ಹಾಂ ಈ ಕಮಲಿಗೆ ಬರೀ ಕೊಬ್ಬು ಜಾಸ್ತಿ ಯಾಕಂದ್ರೆ ಹೇಳಿದ್ರೆ ತಿರುಗಿಸಿ ಬರೀ ಮಾತಾಡೋದಷ್ಟೇ ಕಲ್ತವಳೆ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ನೋಡ್ಕೋಬೇಕು ಮನೆ ಸಂಸಾರ ಹೆಂಗ್ ನಿಭಾಯಿಸ್ಬೇಕು ಅಂತ ಅವಳಿಗೆ ಒಂದು ಈಟುಗೂ ಗೊತ್ತೇ ಆಗಲ್ಲ ಏನಂತ ಮದುವೆ ಮಾಡ್ಕೊಂಬಂದ್ರೆ ಏನೋ ಅವಳನ್ನ ಸರಿ ಇರು ನಾನೇ ಹೋಗಿ ಅಂಗಡಿಗೆ ಹೋಗಿ ಮಾತ್ರೆ ತಗೊಂಬತ್ತೀನಿ ಹೋಗಮ್ಮ ಹೋಗು ಜಲ್ದು ತಗೊಂಬ ಯಾಕ ಸುಸ್ತಾದಂಗೆ ಆಗ್ತೈತೆ ಊಟನಾದ್ರೂ ಮಾಡ್ಯಾ ಇಲ್ವೋ ಉಂಬಕ್ಕೆ ಮನ್ಸಿಲ್ಲ ಕಣೆ ಯಾಕೋ ಉಂಬಕ್ಕೆ ಸರ್ ಬರಲ್ಲ ಅದಕ್ಕೆ ಉಂಡೆ ಇಲ್ಲ ಹಂಗೆ ಮತ್ತೆ ಚೆನ್ನಾಗಿಲ್ದೇ ಇದ್ದಾಗ ಬಾಯಿಗೆ ಯಾತು ರುಚಿ ಸಿಗಲ್ಲ ಉಣ್ಬೇಕು ಅಂತ ಅನ್ಸೋದು ಇಲ್ಲ ಆದ್ರೆ ಉಣ್ಲೇಬೇಕು ಹೊಟ್ಟೆಗೆ ಯಾತು ಇಲ್ಲ ಅಂದ್ರೆ ಸುಸ್ತಾಗದೆ ಇನ್ನೇನಾಗುತ್ತೆ ಅಯ್ಯೋ ಈ ಕಮಲಿಗೆ ಒಂದು ಈಟುನು ಜ್ಞಾನ ಬೇಡ್ರಿ ಮತ್ತೆ ಉಂಡಿಲ್ಲ ಒಂಬಕ್ಕಿಕ್ಕಿ ಊಟ ಮಾಡಿ ಅಂತನ ಕೊಡ್ಬೇಕು ತಂದಿಕ್ಬೇಕು ಅಂತ ನಂಗೆ ಅಷ್ಟು ಗೊತ್ತಾಗಲ್ಲ ಅವಳಿಗೆ ಇರು ಬರ್ಲಿ ಅವಳಿಗೆ ಸರಿಯಾಗೈತೆ ಆ ವಿಷಯ ಆಮೇಲೆ ಮಾತಾಡುವಂತೆ ಹೋಗಮ್ಮ ಕಮಲ ಹೋಗಿ ಜ್ವರದೊಂದು ಕೈಕಾಲು ನೋವಿಂದು ಸುಸ್ತಿಂದು ಮಾತೇನ ತಾಂಬರಗೆ ಹೋಗಿ ತಾಂಬಂದ್ರೆ ಒಂದಿಷ್ಟ ಮನೆ ಕಂತೀನಿ ನುಂಗಿ ಮೊದಲು ನೀನು ಊಟ ಮಾಡಬೇಕು ಉಂಡು ಆಮೇಲೆ ನುಂಗ್ಬೇಕು ಹಂಗೆ ನುಂಗದೆ ಆಮೇಲೆ ತಲೆ ಸುತ್ತ ಬರುತ್ತೆ ಹೊಟ್ಟೆಗೆ ಯಾತು ಇಲ್ದಿದ್ರೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹೌದಮ್ಮ ಉಣ್ತೀನಿ ಹೋಗು ಜಲ್ದು ಮಾತ್ರೆ ತಾಂಬರಗು ಮಾತ್ರೆ ತಗೊಂಬಂದು ಒಂದಿಟ ಅನ್ನ ಇಕ್ಕೊಡಿವಂತೆ ಉಣ್ತೀನಿ ಹಂಗೇನ ಉಂಡು ಮಾತ್ರೆ ನುಂಗ್ತೀನಿ ಹೋಗು ಮಾತ್ರೆನ ತಾಂಬರಗೆ ಹೋಗಿ ಸರಿ ಆಯ್ತು ನೀನೇನು ಎದರ್ಕಬೇಡ ನಾನಿದ್ದೀನಿ ನಾನು ಮಾತ್ರೆ ತಾಂಬತ್ತೀನಿ ಧೈರ್ಯವಾಗಿರು ನಡಿಯಪ್ಪ ಚಿನ್ನು ಸಾಕು ಇಷ್ಟೊತ್ತು ಆಟ ಆಡಿದ್ದು ಮನೆಗೆ ಮನಿಕೆ ಮೆಂತೆ ಒಂದು ಸ್ವಲ್ಪ ಹೊತ್ತು ತೂಗ್ತೀನಿ ಹಂಗೆ ಜೋಲೆಕ್ ಹಾಕಿ ಸುಮ್ಮನೆ ಮನಿಕಬೇಕು ಇವಾಗ ಬರ್ತದೆ ನೋಡು ಅಳ್ಳಾಡಿಸ್ಕೊಂಡು ಎಲ್ಲಿಗೆ ಹೋಗಿದ್ಲ ಹಿಟ್ಟತ್ತನು ಅಮ್ಮನ ಸೇವೆ ಮಾಡ್ಬೇಕಾಗುತ್ತೆ ಅಂತನ ಹೋಗಿ ಅವಳು ನನಗೆ ಹೇಳ್ತಿದ್ಲು ಮತ್ತೆ ನೀನು ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತಾನೆ ಈಗ ಇವಳತ್ತೇನೆ ಇವಳು ಹೆಂಗೆ ನೋಡ್ಕೊಂತ ಇದ್ದಾಳೆ ಏ ಕಮಲಿ ಎಲ್ಲಿಗೆ ಹೋಗಿದೆ ಹಿಟ್ಟ ತಿಂತಕನ ಎಲ್ಲಿಗೆ ಹೋಗಿದೆ ನಿನ್ಗೇನು ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ವಾ ಯಾಕೆ ಸರೋಜಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ ಯಾಕೆ ಏನಾಯ್ತು ನಾನೇನು ಅಂತ ತಪ್ಪು ಮಾಡಿದೆ ಏನ್ ತಪ್ಪು ಮಾಡಿದ್ಯಾ ಅಲ್ಲ ಅಮ್ಮಗೆ ಜ್ವರ ಬಂದೇವೆ ಸುಸ್ತಂತೆ ಮನಿ ಕಂಡೈತಿ ಇದ್ದು ಯಾತನ ಉಂಬಕ್ಕಿಕ್ಕದ ಮಾತ್ರೆ ಗೀತ್ರೆ ತಂದು ಕೊಡೋದ ಆಸ್ಪತ್ರೆ ಕರ್ಕೊಂಡು ಹೋಗೋದ ಮಾಡೋದ್ ಬಿಟ್ಟು ಮಗಳನ್ನ ಕರ್ಕೊಂಡು ಸುತ್ತಾಡಕ್ಕೆ ಎಲ್ಲಿಗೆ ಹೋಗಿದ್ದೆ ನಿಂಗೆ ಜವಾಬ್ದಾರಿ ಇಲ್ವಾ ಯಾಕಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನೋಡ್ಕೊಂಬಕ್ಕಾಗಲ್ವಾ ನನಗೆ ಹೇಳ್ತಿದ್ದೆ ನಿಮ್ಮ ಅತ್ತಿಗೆ ಚೆನ್ನಾಗಿಲ್ಲ ಅಂದ್ರೆ ನೀನು ಇಲ್ಲಿ ತಿರ್ಗಾಡ್ತಾ ಇದ್ಯಾ ನೋಡ್ಕೊಂಬಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ನೀನೇನೇ ಮಾಡ್ತಾ ಇದ್ಯಾ ನೀನೇನ್ ಮಾಡ್ತಾ ಇದ್ಯಾ ಹೌದಾ ಅಯ್ಯೋ ಜ್ವರ ಬಂದಿದೆ ಅಂತ ನನಗೇನು ಗೊತ್ತು ನಾನು ಹೋಗ್ಬೇಕಾದ್ರೆ ಯಾಕೆ ರೂಮ್ ಒಳಗೆ ಮನೆ ಕಂಡಿದ್ರು ನಾನು ಮಾತಾಡ್ತೆ ಯಾಕತ್ತೆ ಅಂತಾನ ಮಾತಾಡ್ಲಿಲ್ಲ ಬಿಡು ಅಂತ ನಾನು ಇವಳು ಹೊಡ್ತಿದ್ಲ ಸ್ವಲ್ಪ ಹೊತ್ತು ದೇವಸ್ಥಾನ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಬರೋಣ ಅಂತ ಕರ್ಕೊಂಡೋದೆ ಯಾವಾಗಲೇ ನನಗೆ ಗೊತ್ತೇ ಇಲ್ಲ ಗೊತ್ತಿದ್ರೆ ನಾನು ಇರ್ತಿದ್ದೆ ಇಲ್ಲೇನೆ ಛೇ ಬಾಯಿ ಗೊತ್ತಿದ್ರೆ ಇರ್ತಿಲ್ಲಂತೆ ನೋಡ್ಬೇಕು ಕಣೆ ಯಾಕೋ ಎದ್ದಿಲ್ವಲ್ಲ ರೂಮಾಗ ಮನೆ ಕಣೆಯವಳಲ್ಲ ನಮ್ಮ ಅತ್ತೆ ಏನಾಗೈತೆ ಏನು ಎತ್ತ ಅಂತ ನಾ ಮುಟ್ಟಿ ನೋಡ್ಬೇಕಂಬದು ಗೊತ್ತಾಗಲ್ವೇ ನಿಂಗೆ ಓಹೋ ಇವಳಿಗೆ ಗೊತ್ತಿಲ್ವಂತೆ ಗೊತ್ತಿಲ್ಲ ಇದೊಂದು ನಾಟಕ ಹೇಳೋದು ಕಲ್ತಿದ್ಯಾ ನನಗೆ ಹೇಳ್ತಿದ್ದೆ ಬುದ್ಧಿನ ಅತ್ತೆ ನೋಡ್ಕೊಂಬಕ್ಕಾಗಲ್ವೇ ಹಂಗೆ ಹಿಂಗೆ ಅಂತಾನ ನೋಡಿ ಸರೋಜಕ್ಕ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಬಿಡು ಯಾಕೋ ಮನೆ ಕಂಡವ್ರೆ ಏನು ನಿದ್ದೆ ಬಂದೈತೇನೋ ಕಾಪಿ ಕೊಟ್ಟು ಮನೆ ಕಂಡವ್ರೆ ಅಂತ ಅನ್ಕೊಂಡು ಸುಮ್ಮನೆ ಅದೇ ಹೇಳಿದ್ರೆ ತಾನೆ ನನಗೂ ಗೊತ್ತಾಗೋದು ಹೇಳ್ತಿದ್ರೆ ನನಗೇನು ಗೊತ್ತಾಗುತ್ತೆ ನಿಮಗೆ ಬೇದಿ ಆಗ್ತಿತ್ತು ಅಂತ ನಿಮ್ಮ ಅತ್ತೆಗೆ ಗೊತ್ತಿತ್ತು ಆದ್ರೂ ನಗ್ನಗ್ತಾ ಇಲ್ಲಿ ಮಾತಾಡ್ತಿದ್ರಿ ನಿಮಗೆ ಬೇದಿ ಆಗೋದು ಖುಷಿ ಆಗ್ತಿತ್ತು ನಿಮ್ಮ ಅತ್ತೆಗೆ ಯಾಕಂದ್ರೆ ನಿಮ್ಮ ಅತ್ತೆ ಇಲ್ಲಿ ಬಂದಿರೋದು ನಿಮ್ಗೆ ಇಷ್ಟ ಇಲ್ವಲ್ಲ ಅದಕ್ಕೆ ಆದ್ರೆ ನಾನು ಹಂಗಲ್ಲ ನಮ್ಮ ಅತ್ತೆನ ಚೆನ್ನಾಗೇ ನೋಡ್ಕೊಂತೀನಿ ನಮ್ಮ ಮನೆಗಿರೋರ್ನೆಲ್ಲನ ಅದೇ ಒಂದೊಂದ್ಸಲ ಹಿಂಗೆ ಗೊತ್ತಾಗದೆ ಹಿಂಗ್ ತರ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ
ಇಷ್ಟಕ್ಕೂ ನಾನು ಇವಳು ಅಳ್ತಿದ್ಲು ಅಂತ ಕರ್ಕೊಂಡೋದೆ. ಇವಳು ಅಳ್ದಿದ್ರೆ ನಾನು ಮನೆಯಾಗೆ ಇರ್ತಿದ್ದೆ, ನನಗೂ ಗೊತ್ತಾಗದವಾಗ. ಸರಿಯಾಗೈತಿ, ಕಳ್ಳನ್ಗೊಂದು ಪಿಳ್ಳೆನೆವ ಅನ್ನಂಗೆ. ನೀನು ಈಗ ಹಂಗೆ ಹೇಳ್ತಾ ಇದ್ಯಾ, ನಿನ್ನ ಮಗಳ ನೆಪ ಹೇಳ್ತಾ ಇದ್ಯಾ. ನೋಡ್ಕೋಬೇಕಾಗುತ್ತೆ ಅತ್ತೆನ. ಬಿಡು, ಜ್ವರ ಬಂದು ಸತ್ರ ಸಾಯ್ಲೇಳು, ನಾನು ನೆಮ್ಮದಿಯಾಗಿರ್ಬೋದು, ಈ ಮನೆಗೆ ಯಜಮಾನಿ ಆಗ್ಬೋದು. ಅವಾಗ ಹೇಳಾರು ಕೇಳಾರೆ ಯಾರು ಇಲ್ದಂಗೆ ಆಗ್ತಾರೆ ಅಂತ ನಿನ್ ಪ್ಲಾನ್ ಕಣಿ. ನನಗೆ ಗೊತ್ತೈತೆ. ಸರೋಜಕ್ಕ, ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕೊಳ್ರಿ. ನಾನು ಯಾವತ್ತೂ ಯಾರನ್ನು ಸಾಯ್ಲಿ ಅಥವಾ ಅವ್ರಿಗೆ ಕಾಯಿಲೆ ಆಗಲಿ ಅಂತ ನಾನು ಬಯಸೋಳಲ್ಲ ನಿಮ್ಮಂಗೆ. ನೀವು ಬಯಸ್ತಿದ್ರಲ್ಲ ಹಂಗೆ. ಏನಾಯ್ತು ಕಮಲಾ? ಏ ಸರೋಜಕ್ಕ, ಏನಾಯ್ತು? ಯಾಕೆ ಹಂಗೆ ಬೈತಾ ಇದೆಯಾ ಕಮಲನ? ಏನ್ ಮಾಡಿಲ್ಲ ಅವಳು? ಏನಪ್ಪ ಬಂದ್ಯಾ ನೀನು? ನಿನ್ನ ಹೆಂಡತಿರು ಸೇರ್ಕೊಂಡು ನಿಮ್ಮ ಮತ್ತೆ ನಾನು ನೋಡ್ಕೊಳ್ರಿ ಅಂತ ನನಗೆ ಬುದ್ಧಿ ಹೇಳ್ತಿದ್ದಲ್ಲ. ಈಗ ನಿಮ್ಮ ಅಮ್ಮಗೆ ಹುಷಾರಿಲ್ಲ, ನಿನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಎಲ್ಗ ಹೋಗ್ಯಾಳೆ ಪಿಳ್ಳೆನಪ್ಪ ಮಾಡ್ಕೊಂಡು. ಅಳ್ತಿದ್ಲು, ಆಟ ಆಡ್ಸಕ್ ಹೋಗಿದ್ದೆ ಅದು ಇದು ಅಂತಾನೆ. ಈಗೇನ್ ಹೇಳ್ತೀಯ ನಿನ್ನ ಹೆಂಡತಿಗೆ? ಅವಳಿಗೆ ಜವಾಬ್ದಾರಿ ಆಯ್ತಾ ಮನೆದು? ನನಗೆ ಹೇಳ್ತಿದ್ದೆ ನಿನಗೆ ಒಂದು ಇಟ್ಟು ಜವಾಬ್ದಾರಿ ಇಲ್ಲ. ತವ್ರ ಮನೆಗೆ ಸೇರ್ಕೊಂಡು ಅತ್ತೆ ನಾನು ನೋಡ್ಕೊಂಬತ್ತೆ ಗೊತ್ತಿಲ್ಲ ನಿನ್ಗೆ. ಅತ್ತೆ ಮನೆ ಬಿಟ್ಟು ಓಡಿಸ್ಬೇಕು ಅಂತಾನೆ ಏನೇನೋ ಮಾಡ್ತೀಯ ನೀನು ಅಂತ ನನಗೆ ಹೇಳ್ತಿದ್ದೆ. ನೀನು ನಿನ್ನ ಹೆಂಡತಿ ಸೇರ್ಕೊಂಡು ಈಗ ನಿನ್ನ ಹೆಂಡತಿಗೆ ಏನ್ ಹೇಳ್ತೀಯ? ನಿನ್ನ ಹೆಂಡತಿ ಅವ್ರ ಅತ್ತೆನ ಹೆಂಗ್ ನೋಡ್ಕೊಂಡೆ ಅವಳು? ಏನಾದ್ ಕಮಲಾ? ಅಮ್ಮಗೆ ಏನಾಗೈತೆ? ಯಾಕೆ ಹುಷಾರಿಲ್ವಾ? ಹುಷಾರಿಲ್ವಾ ಅಂತ ಕೇಳ್ತಿಯಲ್ಲ? ಜರ ಬೆಂಕಿ ಆಗ್ಯಾವೆ, ಸುಸ್ತಂತೆ, ಇನ್ನು ಉಂಡಿಲ್ಲ ತಿಂದಿಲ್ಲ, ಮನೆ ಕಂಡೈತೆ. ಇದ್ದು ಒಂದಿಟ್ಟು ಒಂಬಕ್ಕಿ ಕೊಡ್ಬೇಕು, ಹೋಗಿ ಮಾತ್ರೆ ಗೀತೆ ತಂದು ಕೊಡ್ಬೇಕು ಅಂತಾನ ಇವಳಿಗೆ ಗೊತ್ತಾಗದ್ ಬೇಡವಾ? ನಿನ್ನ ಹೆಂಡತಿಗೆ ನೀನಂತೂ ಇರಲ್ಲ, ಹೊಲಕ್ಕೆ ಹೋಗ್ತಿ ಕೆಲ್ಸಕ್ಕೆ. ಇವಳಿಗಾದ ಜವಾಬ್ದಾರಿ ಬೇಡವಾ ಮನೆಯಾಗೆ? ಎಲ್ಲಿರುತ್ತೆ? ಬೇರೆಯವ್ರು ಮಾತ್ರ ಪಾಠ ಮಾಡಕ್ ಗೊತ್ತಾಗುತ್ತೆ, ಇವಳು ಮಾತ್ರ ಅದನ್ನ ಅನ್ಸರ್ಸಕ್ ಗೊತ್ತಾಗಲ್ಲ. ಹೌದಾ? ಅಯ್ಯೋ ಕಮಲಾ, ಯಾಕೆ ನೀನ್ ನೋಡ್ಲಿಲ್ವಾ? ನಿನ್ಗೆ ಗೊತ್ತಿಲ್ವಾ? ಗೊತ್ತಿಲ್ವಾ ನೋಡ್ಲಿಲ್ಲ ಅಂತ ಕೇಳಬೇಡ. ಯಾಕೆ ನೋಡ್ಕೊಂಡ್ಲಿಲ್ಲ, ಎಲ್ಗ ಹಾಳಾಗಿ ಹೋಗಿದ್ದೆ ಅಂತನ ಕೇಳು. ಒಂದ್ ಸ್ವಲ್ಪ ಸಿಟ್ನ ಕೇಳು, ಬೈದು. ಈ ತರ ಕೇಳಿದ್ರೆ ಅವಳು ಏನಾದ್ರೂ ಒಂದ್ ನೆಪ ಹೇಳಿ ತಪ್ಪಿಸ್ಕೊಂತಾಳೆ ಅಷ್ಟೇನೆ. ಮುಚ್ಚು ಬಾಯಿ ನೀನು, ಸಾಕು. ನಾನೆಲ್ಲ ಕೇಳೋದು ಗೊತ್ತೈತಿ ನನಗೂ. ನೀನೇನು ಹೇಳ್ಕೊಡ್ಬೇಡ, ನಾನೇನು ಸಣ್ಣ ಹುಡುಗ ಅಲ್ಲ. ಯಾಕಮ್ಲಾ, ನೋಡ್ಕೊಂಬ್ಲಿಲ್ವಾ ನೀನು? ನೀನು ಇರ್ಲಿಲ್ವಾ ಮನೆಯಾಗೆ? ಅಮ್ಮಗೆ ಅಷ್ಟೊಂದು ಜ್ವರ ಬಂದಿದ್ರು ನೀನೊಂದು ಮಾತ್ರೆಗಿದ್ರೆ ತಂದ್ಕೊಟ್ಟು ಊಟ ಗಿಟ ಕೊಡ್ಬೇಕು ತಾನೆ? ಎಲ್ಲಿಗೋಗಿದೆ ಇಷ್ಟೊತ್ತು? ನನಗೇನ್ರಿ ಗೊತ್ತಾಗುತ್ತೆ? ಅತ್ತೆ ರೂಮ್ ಒಳಗೆ ಮನೆ ಕಂಡಿದ್ರು, ಎದ್ದಾಳಿಸ್ತೆ ಯಾಕತ್ತೆ ಅಂತ ಊಟ ಮಾಡ್ಬರಿ ಅಂತ. ಅವ್ರು ಎದ್ದಾಳಿಲ್ಲ ಬಿಡು, ಯಾಕೋ ಸುಸ್ತೇನೋ, ಮನೆ ಕಂಡವ್ರೆ ಆಮೇಲೆ ಊಟ ಮಾಡ್ತಾರೆ ಅಂತ ಇವಳು ಅಳ್ತಿದ್ಲ. ಇವಳು ಕರ್ಕೊಂಡು ದೇವಸ್ಥಾನ ಕಡೆಗೆ ಹೋದೆ. ನನಗೆ ಗೊತ್ತೇ ಇಲ್ಲ ಅವ್ರಿಗೆ ಇಷ್ಟೊಂದು ಜ್ವರ ಬಂದವೆ, ಸುಸ್ತಾಗ್ತೈತೆ ಅಂತನ. ಹೌದಾ? ನಿನಗೆ ಗೊತ್ತಿರ್ಲಿಲ್ವಾ? ಹೋಗ್ಲಿ ಬಿಡು, ಈಗ ಹೋಗಿ ಮಾತ್ರೆ ಗೀತ್ರೆ ತಾಂಬತ್ತೀನಿ ನಾನು. ಹೋಗಿ ನೀನು ಹೋಗಿ ಊಟಕ್ಕೆ ಕೊಡು. ಏನು ಬೇಕಾಗಿಲ್ಲ, ಈಗ ನೀವೇನು ನೋಡ್ಕೊಂಬದ್ ಬೇಕಾಗಿಲ್ಲ, ನಾನೇ ಹೋಗಿ ಮಾತ್ರೆ ತಾಂಬತ್ತೀನಿ. ಎಲ್ಲನ ಮುಗಿದ್ಮೇಲೆ ನೀವು ಬರೋದು. ನೀನು ನಿನ್ನ ಹೆಂಡ್ತಿನು ನನಗೆ ಹೇಳ್ತಿದ್ರಿ ಇಬ್ರು. ನೀವೇನ್ ಮಾಡ್ತಾ ಇರೋದು? ಅಕ್ಕ ಸುಮ್ಮನೆ ಇರ್ತೀಯ ನೀನು? ಅಂತಾಗೆ ಬೈಸ್ಕೋಬೇಡ ನೀನು. ನೀನು ನಿಮ್ಮ ಅತ್ತೆನ ಹೆಂಗ್ ನೋಡ್ಕೊಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಅತ್ತೆ ಹುಷಾರಿಲ್ಲ ಅಂತ ನೀನು ಎಷ್ಟು ಖುಷಿಯಾಗಿ ಇದ್ದೆ. ಅದು ಒಂದು ಜನ್ಮನ? ಯಾರಿಗಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಅಯ್ಯೋ ಅಂತಾರೆ, ಆದ್ರೆ ನಿನ್ನಂಗೆ ಖುಷಿ ಪಡಲ್ಲ. ತಿಳ್ಕೊ. ಹೋಗು, ಮೊದಲು ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋ ಹೋಗಿ. ಚೆನ್ನಾಗಿದ್ದಾರೆ ಈಗ, ಬೇದಿ ಎಲ್ಲ ಕಡಿಮೆ ಆಯ್ತು ಅವ್ರಿಗೆ, ಸುಸ್ತೆಲ್ಲನ. ಏನೋ ನೀರು ಕುಡ್ದಿಕ್ಕೆ ಆಗೈತೆ ಅಂತ ಹೇಳ್ತಿದ್ದಂತೆ. ನೀರು ಕುಡಿದ್ರೆ ಅದು ಹೆಂಗ್ ಬೇದಿ ಆಗ್ಬಿಡುತ್ತೆ? ಮತ್ತೆ ಏನು ನಿನ್ ಮಾತಿನ ಅರ್ಥ? ಇನ್ನೇನಕ್ಕಾಗೈತೆ ಅಂತ? ನಾನೇನೇನು ಹುಟ್ಟಾಗೆ ಏನೋ ಹಾಕಿ ಬೇದಿ ಆಗಂಗ್ ಮಾಡಿದೀನಿ ಅಂತ ನಿನ್ ಮಾತಿನ ಅರ್ಥ? ಯಾರಿಗ್ ಗೊತ್ತು? ಮಾಡಿದ್ರು ಮಾಡಿರ್ತೀಯ. ಯಾಕೆಂದ್ರೆ ನಿಮ್ಮ ಅತ್ತೆನ ಕಂಡ್ರೆ ನಿನ್ಗೆ ಆಗಲ್ವಲ್ಲ. ಇಲ್ಲಿಗೆ ಬಂದಾಗಿಂದನ ನಿಮ್ಮ ಅತ್ತೆಯಿಂದನ ನಿನಗೆ ಕಾಟ ಶುರು ಆಗೈತಲ್ಲ. ಸ್ವಲ್ಪ ಹೊತ್ತು ಬಿಡುವಾಗಲ್ವಲ್ಲ. ನಿಮ್ಮ ಅತ್ತೆ ಇಲ್ದೇ ಇದ್ದಾಗ ಆರಾಮಾಗಿ ಇದ್ದೆ. ಈಗ ನಿಮ್ಮ ಅತ್ತೆ ಬಂದ್ಮೇಲೆ ನಿನ್ಗೆ ಬಿಡುವೇ ಇಲ್ದಂಗೆ ಆಗೈತಿ. ಅದಕ್ಕೇನೆ ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಇಲ್ಲಿಂದನ ಅಂತನ. ನೀನೇ ಏನಾದ್ರು ಮಾಡಿದ್ರು ಮಾಡಿರ್ಬೋದು, ಹೇಳಕ್ಕಾಗಲ್ಲ. ನೀನು ಅಂತವಳೇನೆ. ಅಯ್ಯೋ 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 ಅಯ್ಯೋ, ನಾನಂಗ್ ಮಾಡ್ತೀನೇನೋ? ಅಲ್ಲ, ನನ್ನ ತಮ್ಮ ಆಗಿ ನನ್ನ ಮೇಲೆ ಇಂಥ ಆರೋಪ ಹೊಸಕ್ಕೆ ನಿನ್ಗೆ ಹೆಂಗ ಮಸ್ ಬರುತ್ತೋ? ನಾನು ಯಾಕೋ ನಮ್ಮ ಅತ್ತೆಗೆ ಬೇದಿ ಆಗಂಗ್ ಮಾಡ್ಲಿ? ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳು ಬೇಕಂದ್ರೆ ನಿಮ್ಮ ಅಮ್ಮ ಹಿಂಗ್ ಮಾಡ್ತಾಳೆ. ನೋಡ್ಕೆ ಚೆನ್ನಾಗಿ. ನಾನು ಹಂಗೆಲ್ಲ ಮಾಡೋಳಲ್ಲ. ಹಂಗೆಲ್ಲ ಮಾಡಂಗಿದ್ದಿದ್ರೆ ಅಮ್ಮನ ಹಿಂಗೆ ನೋಡ್ಕೊಂತಾನೆ ಇರಲಿಲ್ಲ. ನಮ್ಮ ಅತ್ತೆನ ಅವತ್ತೇ ಮನೆ ಬಿಟ್ಟು ಕಳಿಸ್ತಿದ್ದೆ ನಾನು. ನನಗೂ ಮನುಷ್ಯತ್ವ ಮಾನವೀಯತೆ ಅನ್ನೋದು ಐತೆ. ನಿಮ್ಗೊಬ್ರಿಗೆಲ್ಲ ಇರೋದು. ನೀವು ಮೊದಲು ನೆಟ್ಟಿಗಿರಿ, ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೂ ಮೊದಲು. ನಾನು ಹೋಗಿ ಮಾತ್ರೆ ತಾಂಬತ್ತೀನಿ. ನೀನು ಮಾತ್ರೆ ತರೋದು ಬೇಡ, ಏನು ಬೇಡ. ನೀನು ಹೋಗಿ ನಿನ್ನ ಮನೆ ನೀನು ನೋಡ್ಕೋ ಹೋಗಿ. ನಿನ್ನ ಸಂಸಾರ ನೆಟ್ಟು ಮಾಡ್ಕೊ. ನಮ್ಮ ಮಾವನ ಚೆನ್ನಾಗಿ ನೋಡ್ಕೊ. ಅವ್ರನ್ನ ಸಿಟ್ಟು ಮಾಡ್ಕೊಂಡು ಆಮೇಲೆ ಅವ್ರ ಅಮ್ಮನ ಕರ್ಕೊಂಡು ಹೋಗಿದ್ಯಾರು. ಯಾಕೆ ಹೋಗ್ತಾರೆ ಅಂದ್ರೆ ನೀನು ಆಡೋ ಅವತಾರಕ್ಕೆ. ಯೋರಿ, ಅವ್ರ ಹತ್ರ ಏನ್ ಮಾತು? ನೀವು ಹೋಗಿ ಮಾತ್ರೆ ತಾಂಬರ್ರಿ, ನಾನು ಹೋಗಿ ಊಟಕ್ಕೆ ಕೊಡ್ತೀನಿ. ಹೋಗಿ ಬೇಗ. ಸರಿ ಆಯ್ತು ಕಮಲಾ, ಹೋಗಿ ಊಟಕ್ಕೆ ಕೊಡು. ಊಟ ಮಾಡ್ಲಿ, ನಾನು ಅಷ್ಟೊತ್ತಿಗೆ ಮಾತ್ರೆ ತಾಂಬತ್ತೀನಿ. ಲೇ ಕಮಲಿ, ಈ ಕಮಲಿಂದ ನನಗೆ ಈ ಮರಿಮೇಲೆ ಏನು ಮರ್ಯಾದೆ ಇಲ್ಲಂಗಾಯ್ತು. ಮಾಡ್ತೀನಿ, ಹಿಂಗಾದ್ರೂ ಮಾಡಿ ಈ ಕಮಲಿ ಮೇಲೆ ಸೆಟ್ ತೀರಿಸ್ಕೊಂಬಲೇಬೇಕು. ಇವಳು ಎಂಥವಳು ಅಂತ ಈ ಕುಮಾರನ್ಗೂ ನಮ್ಮ ಅಪ್ಪಯ್ಗೂ ಎಲ್ಲರಿಗೂ ಗೊತ್ತಾಗಬೇಕು. ಆ ಥರ ಮಾಡ್ತೀನಿ, ನೋಡ್ತಾ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.